ಇಂದವ್ರು ಇದ್ದೇನೆ ಹಂಗ ದೇಶ ಹಾಳಾಗ್ತಿರೋದು ನಮ್ದು. ಮೋದಿಗೆ ಇದ್ ಮಾಡಿ ಸಪೋರ್ಟ್ ಮಾಡಿ ದುಡ್ಡು ತಿನ್ನಕ್ಕೆ ದುಡ್ಡಿಗೋಸ್ಕರ ಸಾಯ್ತಿದ್ದಾನೆ. ನಿಮ್ಮೆಲ್ಲ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಪರಿಸ್ಥಿತಿ. ಅಷ್ಟೇ ಅಷ್ಟು ಮಾಡಿದಾನೆ ಅವನು, ಅಷ್ಟು ಮೋಸ ಮಾಡಿದಾನೆ. ಆದ್ರೂ ನಿಮ್ಗೆ ಇದು ಬರ್ತಿಲ್ಲ ಮೋದಿ ಅಂತವನು ಅಂತ. ಮನುಷ್ಯತೆ ಇಲ್ಲ ನಿಮ್ಗೆ, ಇಲ್ಲ. ಏ ಅಲ್ಲಾಹು ಅಕ್ಬರ್! Tense situation prevailed in Shivappa Nayaka circle of Shivamogga on Monday after a Muslim woman responded with Allahu Akbar slogan to Jai Shri Ram slogan during the celebration of Ram Temple's inauguration in Ayodhya. Hey, Allahu Akbar! The woman was accompanied by a child. The people who were celebrating claimed that the woman shouted the slogans intentionally to disrupt the celebrations. She raised the slogan when the crowd was immersed in the Jai Shri Ram chants. However, Shivamogga SP Mithun Kumar said a background check was conducted after she was taken into custody and her father claimed that she was mentally ill and had recently started treatment. The police said that they are looking into the medical documents. ನಮ್ಮ ಮಗಳು ಬೆಳಗ್ಗೆ ಗುಜರಿಗೆ ಯಾವುದು ಗಾಡಿ ತೊಗೊಂಡು ಹೋಗ್ತೀನಿ ಅಂತ ಬಂದು ನಾನು ಅವಳಿಗೆ ಫಾಲೋ ಮಾಡ್ಕೊಂಡು ಬಂದೆ. ಅಲ್ಲಿ ಬೈಪಾಸಲ್ಲಿ ಮಿಸ್ ಆಗಿಬಿಟ್ಲು ಅವಳು. ಮಿಸ್ ಆಗಿ ಮತ್ತು ನಾವು ಫಾಲೋ ಮಾಡ್ಕೊಂಡು ಬಂದಾಗ ಇಲ್ಲಿ ಪಾರ್ಕಿಗೆ ಬಂದಿರ್ಬೋದು ಅಂತ ಹೇಳಿ ನಾನು ಬಸವನಗುಡಿ ಪಾರ್ಕಲ್ಲಿ ಬಂದೆ, ಮಗಳು ಕರ್ಕೊಂಡು ಬಂದಿರೋ ಅಂತ. ಅಲ್ಲೂ ಇದ್ದಿಲ್ಲ. ಫೋನ್ ಮಾಡಿದಾಗ ಅಲ್ಲಿ ಎಲ್ಲೋ ಫಂಕ್ಷನ್ ನಡೀತಾ ಇದೆ, ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನಾನು ಹೋಗೋ ತನಕ ಅವಳು ಮತ್ತೊಬ್ಬ ಫೋನ್ ಮಾಡಿ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾನು ಯಾವುದಾದ್ರು ಕೋಟೆ ಪೊಲೀಸ್ ಸ್ಟೇಷನ್ ಹೋದೆ, ಅಲ್ಲೂ ಇದ್ದಿಲ್ಲ ಅವರು. ಅಲ್ಲಿಂದ ಮತ್ತೆ ನಾನು ಇಲ್ಲಿಗೆ ಬಂದು ಮತ್ತೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಅವರು. ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅವ್ರು ಸ್ವಲ್ಪ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಮದುವೆ ಆದಮೇಲೆ ಸ್ವಲ್ಪ 2018ರಿಂದ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ಈ ಮಾನಸ, ಓಪನ್ ಮೈಂಡ್, ಆಮೇಲೆ ಶ್ರೀಧರ್, ಆಮೇಲೆ ಮಣಿಪಾಲ್, ಆಮೇಲೆ ದಾವಣಗೆರೆ ಬಾಪೂಜಿ ಎಲ್ಲ ಕಡೆ ತಿರುಗಿಸಿದ್ವಿ. ಮತ್ತೀಗ ಮಣಿಪಾಲ್ ಅಡ್ಮಿಟ್ ಮಾಡಿಸ್ಬೇಕಂತ ಇದ್ದೀವಿ ಹೋಗಿ. ಹಾಗಾಗಿ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರ. ಸ್ವಲ್ಪ ಏನು ಮಾಡಿದ್ರೆ ಅವಳಿಗೆ ಗೊತ್ತಾಗಲ್ಲ. ಮನೆಯೆಲ್ಲ ವಸ್ತು ಎಲ್ಲ ಹಾಕೋದು, ಟಿವಿ ಹೊಡೆಯೋದು, ಗಾಡಿ ಹೊಡೆಯೋದು, ಅದು ಗಾಡಿ ಹೊಡೆದಾಗ ನೋಡಿ ಸುಮ್ಮನೆ ಮನಸ್ಸಿಗೆ ಏನು ಅದು ಮಾಡೋದು, ಯಾರು ಮಾತು ಕೇಳೋಲ್ಲ. ಅವ್ರಿಗೆ ಹೇಳಿದ್ದು ಹಾಕ್ಬೇಕು. ನನಗೆ ಫಸ್ಟ್ ಈಗ ಸಣ್ಣ ಮಗಳು ಮದುವೆ ಆಗಿ 1ನೇ ತಾರೀಕು ಮದುವೆ ಆಗಿದ್ದೆ. ಇವಾಗಲೂ ಮಕ್ಕ ಕಳ್ಸಿ ಅಂತ ನಾವು ಎಲ್ಲಿ ಕಳ್ಸೋದು ಅಷ್ಟು ಬೇಗ ದುಡ್ಡು ಎಲ್ಲ ಖಾಲಿ ಆಗಿತ್ತು ನಮ್ಮ ಮದುವೆ ಮಾಡಿ. ಈ ಒಂದೇ ಸರಿ ಮಕ್ಕನ ಸುಮ್ಮನೆ ಆಗುತ್ತೆ. ಅದಕ್ಕೆ ಪ್ರೊಸೆಸ್ ಇರುತ್ತೆ. ಅದು ಯಾವ್ದು ಮಾತು ಕೇಳೋಲ್ಲ. ಸುಮ್ಮನೆ ಅವಳು ಏನು ಅಂತ ಅದೇ ಕೆಲವರು ಮಾಟ ಮಂತ್ರ ಮಾಡಿದ್ರು ಅಂತಾರೆ, ಅದು ತೋರಿಸಿದ್ವಿ. ಅದು ಕೆಲವು ಗುರುಗಳ ಹತ್ರ ಹೋದರೆ ಅದೇನು ಮಯಕ್ಕೆ ಬಂದು ಇದಾಗ ಸರ್ ಮಯಕ್ಕೆ ಯಾರು ಬರ್ತಾರಲ್ಲ ಆ ಥರ ಹುಡುಗಾಡ್ತಾರೆ, ಕಿರ್ಚಾಡ್ತಾರೆ. ಅದಕ್ಕೂ ಭಾಳ ಖರ್ಚು ಮಾಡಿದ್ವಿ. ಹೆಚ್ಚು ಅದಕ್ಕೆ 1 ಲಕ್ಷ ಹೋಗಿರ್ಬೇಕು. ಮಾಟ ಮಂತ್ರಕ್ಕೆ ಹರಿಹರ ಅಂತೆ, ದಾವಣಗೆರೆ ಅಂತೆ, ಲಕ್ಷ್ಮೀಶ್ವರ ಅಂತೆ ಎಲ್ಲ ಕಡೆ ಕರ್ಕೊಂಡು. ಮತ್ತು ಇಲ್ಲಿ ಮಣಿಪಾಲ್ ಮೊನ್ನೆ ಇಲ್ಲೊಂದು ಲೋಕಲ್ ಡಿಯಾಬಿಟಿಸ್ ಸೆಂಟರ್ ಫೋನ್ ಮಾಡಿದ್ವಿ. ಅವ್ರು 25 days ಇರ್ಬೇಕಂತ ಹೇಳಿದ್ರು. ಅಲ್ಲಿ ಜೆಂಟ್ಸ್ ಇದಾಗುತ್ತೆ, ಬಟ್ ಲೇಡೀಸ್ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಆಗಿದ್ವಿ. ಈಗ 3 ಮಕ್ಕಳಿದ್ದಾರೆ. ಏನು 1 ಮಗು ಹಾಲು ಕುಡಿತಾ ಇದೆ. ಈಗ ಅವ್ರು ಗಂಡನ ಮನೆ ಇಲ್ಲ, 10 ತಿಂಗಳು ನಮ್ಮ ಮನೆಗೆ ಇರೋದು. 10 ತಿಂಗಳು ನಮ್ಮ ಮನೆಗೆ ಇರೋದು. ಅವರು ಫಾರ್ಮಟಿಕಲ್ ಇದು ಸರ್ ಮೆಡಿಕಲ್ ರಾಪ್ 2016ರಲ್ಲಿ ಆಗಿದೆ. ಸುಮ್ಮನೆ ಗಲಾಟೆ ಆಗೋದು ಬರೋದು ಹೋಗೋದು. ನಾವು ರಿಟೈರ್ಡ್ ಆಗಿದ್ವಿ ಗೌರ್ಮೆಂಟ್ ಪಾರ್ಟಿಂಗ್ ಲೈಬ್ರರಿ ಅಂತ ರಿಟೈರ್ಡ್ ಆಗಿದ್ದೀನಿ. ಇವ್ರದ್ದೇ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ಗೌರ್ಮೆಂಟ್ ಟೀಚರ್, ಅವರು ಟೀಚರ್ ಕೆಲಸ ಹೋಗ್ಬಿಡ್ತಾರೆ, ಚೀರು ಪಟ್ ಮಾಡ್ತಾರೆ ಅವರು. ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಅದೇ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸ್ವಲ್ಪ ಏನು ನೆಕ್ಸ್ಟಿಂಗ್ ಆಗಬಾರ್ದು ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಫಾಲೋ ಮಾಡಿ ನೋಡ್ಕೊಳ್ತಾ ಇದ್ದೀವಿ. ನಾವೇ 3-4 ಸರಿ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಪೊಲೀಸ್ನವರಿಗೆ. ಪೊಲೀಸ್ನವ್ರು ಬಂದವರು ಅಲ್ಲಿ ಏನು ಹೇಳ್ತಾರೆ, ಫಸ್ಟ್ ಮೆಂಟಲಿ ಟ್ರೀಟ್ಮೆಂಟ್ ಕೊಡ್ರಿ, ಆಮೇಲೆ ಇದು ಮಾಡ್ರಿ ಅಂತ. ನಾವು 1 ತಿಂಗಳು ತೊಗೊಂಡೋಗಿ ನೀವೇ ಹಾಕ್ರಿ ಅಂತ ನಾವು ಪೊಲೀಸಿಗೆ ನಾವೇ ಹೇಳಿದ್ದೀವಿ. ಮೊನ್ನೆ ಪೊಲೀಸ್ನವ್ರು ಬಂದಾಗ ಜಾಸ್ತಿ ಅದು ಇದೆಯಲ್ಲ, ಅದು ಬೈಕ್ ಆ ಕಡೆ ಆ ಸ್ಟೇಷನ್ ಅಂದರೆ ತುಂಗನಗರ ಸ್ಟೇಷನವ್ರು ಅವ್ರು ಬಂದಿದ್ರು. ಮತ್ತು 112 ಸತಿ ಕರ್ಸಿದ್ವಿ. ಅವರೇನು ನಾವೇ 1 ತಿಂಗಳು ಇಟ್ಕೊಟ್ರಿ ಸರಿ ಆಗ್ತಾರ ಅಂತ ಹೇಳಿದ್ರೆ ಅವರು ಒಪ್ತಾರೆ ಪೊಲೀಸ್ನವರು. ಫಸ್ಟ್ ಟ್ರೀಟ್ಮೆಂಟ್ ಆಗ್ಬೇಕು ಅವರಿಗೆ. ಆಮೇಲೆ ಗಾಡಿ ಅವ್ರದ್ದು ಅದು ಓದ್ಬೇಕಾದ್ರೆ ತೊಗೊಂಡಿದ್ದು ಗಾಡಿ ಅಂತ ದಾವಣಗೆರೆ ನಿಂತದ್ದು. ಲಾಕ್ಡೌನಿಂದ ಅಲ್ಲಿ ಸಾಕಿದ್ದು ನನ್ನ ಕಾಲೇಜಿಗೆ. ಮೊನ್ನೆ ಹೋಗ್ತಂದ್ರೆ ನಮ್ಮ ಮಕ್ಕಳ ಮನೆಗೆ ಇಟ್ಟಿದ್ದು ಎಲ್ಲೆಲ್ಲಿ ಬೇಕು ತಗೊಂಡು ಹೋಗ್ತಾರ ಅಂತ ಹೇಳಿ ನೆನ್ನೆ ತೊಗೊಂಡೋಗಿ ಹೊಡೆದಾಳು, ಗಾಡಿ ಹೊಡೆದ್ಬಿಟ್ರು. ಆಮೇಲೆ ನಮ್ಮ ಮಕ್ಕಳ ಮನೆಗೆ ಇತ್ತದು. ಈ ಮನೆ ಮದುವೆ ಇತ್ತಲ್ಲ,
ಸ್ವಲ್ಪ ಸಿಲಿಂಡರ್ ಸಾಮಾನು ತರಕ್ಕೆ ಅಂತ ನಾನು ಅಕಸ್ಮಾತ್ ತಂದು ಮತ್ತೆ ಇವತ್ತು ತಗೊಂಡು ಹೋಗ್ತಿದ್ದೆ ವಾಪಸ್ ತಗೊಂಡು ಹೋಗ್ತಿದ್ದೆ. ಅದು ಸ್ವಲ್ಪ ರಿಪೇರಿ ಮಾಡ್ಕೊಂಡು ಹೋಗೋಣ ಅಂತ ಅವಳೇ ಸ್ವಲ್ಪ ಹುಟ್ಟಿನ ತಗೊಂಡಿರ್ತಾರೆ. ಭದ್ರಾವತಿಗೆ ತಗೊಂಡು ಮಕ್ಕಳ ಮನೆಗೆ ಇಳಿಸ್ಕೊಂತಿದ್ದು ಗಾಡಿ. ಅದು ಮಾರಕ್ಕೆ ಕೆಲವು ಬ್ರೋಕರಿಗೆ ಹೇಳಿದೆ. ಮಗ ಯಾರು ಆ ಗುಂಗುರು ಕೂತು ಹಿಡ್ದ ನಮ್ಮ ಭಾಮೈದ್ನ ಮಗ ಅವರು ಅಪ್ಪನು ಹೈಸ್ಕೂಲ್ ಕ್ಲರ್ಕ್ ಆಗಿದ್ರು. ಅವ್ರು ತೀರೋದ್ಮೇಲೆ ಭಾಮೈದ್ನ ಮಗ ಅವನು ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾನೆ. ಅವನು ಇದ್ದಿಲ್ಲ. ಅವ್ರು ಯಾರು ಇಟ್ಕೊಂಬರ್ಬಾರ್ದು ನೋಡಿದ್ನಂತ ಅಂಗಡಿಗೆ ಸಾಮಾನು ಹಾಕಿ ಹೋಗ್ತಾನ.